ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 3ನೇ ಪ್ರಶ್ನೆ. ಪರಮಾಣುವು ಅವಿಭಾಜ್ಯ ಕಣ ಎಂದು ಪ್ರತಿಪಾದಿಸಿದವರು. ನಾವು ಯಾವುದೇ ವಸ್ತುವನ್ನ ಚೂರ್ ಚೂರಾಗಿ ಮಾಡ್ತಾ ಹೋದ್ರೆ, ಅದನ್ನ ಡಿವೈಡ್ ಮಾಡ್ತಾ ಹೋದ್ರೆ ಒಂದು ಪಾಯಿಂಟ್ ಅನ್ನ ರೀಚ್ ಆಗ್ತೀವಿ. ಆ ಟೈಮಲ್ಲಿ ನಾವು ಆ ವಸ್ತುವನ್ನ ಇನ್ನೂ ಚಿಕ್ಕದಾಗಿ ವಿಭಜಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಪರಮಾಣು ಅಂತ ಕರಿತೀವಿ ಅಂತ ಹೇಳಿದ್ರು. ಯಾರದು? ಆಪ್ಷನ್ ಎ, ಡಾಲ್ಟನ್. ಹೌದು, ಸರಿಯಾದ ಉತ್ತರ ಅಲ್ವಾ. ಡಾಲ್ಟನ್ ಅಟಾಮಿಕ್ ಥಿಯರಿ ಅಂತ ಬರುತ್ತೆ. ಅದರಲ್ಲಿ ಏನ್ ಹೇಳ್ತಾರೆ ಡಾಲ್ಟನ್ ಏನ್ ಹೇಳ್ತಾರೆ? ಪರಮಾಣು ಒಂದು ಅವಿಭಾಜ್ಯ ಕಣ, ಅದನ್ನ ಮತ್ತೆ ವಿಭಜಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ಡಾಲ್ಟನ್. ಆಪ್ಷನ್ ಬಿ, ಜೆ ಥಾಮ್ಸನ್, ತಪ್ಪಾದ ಉತ್ತರ. ಆಪ್ಷನ್ ಸಿ, ರುದರ್ಫೋರ್ಡ್, ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ, ನೀಲ್ಸ್ ಬೋರ್, ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಎ, ಡಾಲ್ಟನ್. ಡಾಲ್ಟನ್ ಅಟಾಮಿಕ್ ಥಿಯರಿಯನ್ನ ನೀವು ಹಿಂದಿನ ಚಾಪ್ಟರ್ ನಲ್ಲಿ ಪರಮಾಣುಗಳು ಮತ್ತೆ ಅಣುಗಳು ಪಾಠದಲ್ಲಿ ಅದನ್ನ ನೀವು ಕಲಿಸ್ತೀರಿ. ಒಮ್ಮೆ ಅದನ್ನ ರಿಕಾಲ್ ಮಾಡಿ, ಏನೇನಿತ್ತು ಅದರಲ್ಲಿ ಪಾಸ್ಟುಲೇಟ್ಸ್. ಥ್ಯಾಂಕ್ ಯು.